ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋದಲ್ಲಿ ನೋಡ್ತಿರಬಹುದು, ಈ ಕುರ್ತಿ ಬಂದು ಸಿಂಗಲ್ ಸ್ಟ್ರ್ಯಾಪ್ ಸ್ಲೀವ್ಲೆಸ್ ಕುರ್ತಿ ಆಗಿದೆ. ಇದಕ್ಕೆ ನಾನು ಸ್ಲೀವ್ನ ಯಾವ ಥರ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ಫೋಟೋದಲ್ಲಿ ನೋಡ್ತಿರಬಹುದು ಸ್ಲೀವ್ಲೆಸ್ ಸಿಂಗಲ್ ಸ್ಟ್ರ್ಯಾಪ್ ಕುರ್ತಿನ ನಾನು ಯಾವ ಥರ ಸ್ಲೀವ್ ಅಟ್ಯಾಚ್ ಮಾಡಿ ಹಾಕೊಂಡಿದ್ದೀನಿ ಅಂತ. ಇದನ್ನು ನಾನು ಯಾವ ಥರ ಸ್ಟಿಚ್ ಮಾಡಿದೆ ಅಂತ ನಾನು ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಸಿಂಗಲ್ ಸ್ಟ್ರ್ಯಾಪ್ ಶೋಲ್ಡರ್ ಹತ್ರ ಏನಿತ್ತು ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಈ ಥರ ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ಬಟ್ಟೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಥ್ರೆಡನ್ನು ಮಾತ್ರ ನಾವು ರಿಮೂವ್ ಮಾಡ್ತಾ ಹೋಗಬೇಕು. ಸ್ಲೀವ್ ಫಿನಿಶಿಂಗ್ ಕೊಡೋದಕ್ಕೆ ನಾನು ಇವಾಗ ನೆಕ್ ಪಾರ್ಟ್ ಏನಿದೆಯೋ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ ಹತ್ರ ಇದ್ದಿದ್ದ ಕ್ರಾಸ್ ಪೀಸ್ನ ರಿಮೂವ್ ಮಾಡಿದ ಮೇಲೆ ನಾನು ಇವಾಗ ನೆಕ್ ಫಿನಿಶಿಂಗಿಗೆ ಈ ಥರ ಕ್ರಾಸ್ ಪೀಸ್ ತೊಗೊಂಡು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಡಬಲ್ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಮೇನ್ ಸೈಡಿಂದ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿದ ಮೇಲೆ ನಾನೀಗ ಈ ಥರ ನೆಕ್ಗೆ ಈ ಥರ ಚಿಕ್ಕ ಚಿಕ್ಕದಾಗಿ ನಾಚಸ್ ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಈ ಥರ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಕಿನಾರಿ ಸ್ಟಿಚ್ ಹಾಕೋಬೇಕು. ಕಿನಾರಿ ಸ್ಟಿಚ್ ಆದಮೇಲೆ ಇವಾಗ ಲೈನಿಂಗ್ ಏನು ಕ್ರಾಸ್ ಪೀಸ್ ಕೊಟ್ಟಿದ್ದೀವೋ ಅದನ್ನ ಈ ಥರ ಒಂದು ಫೋಲ್ಡ್ ಮಾಡಿ ಒಳಗಡೆಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಫ್ಯಾಬ್ರಿಕ್ನ ಈ ಥರ 4 ಫೋಲ್ಡ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡೆಡ್ ಸೈಡ್ನ ನನ್ನ ಸೈಡ್ಗೆ, ಓಪನಿಂಗ್ ಸೈಡ್ನ ಆ ಕಡೆಗೆ ಬಿಟ್ಬಿಟ್ಟಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಬಂದು 10 ಇಂಚಸ್ ಇದೆ, ಪ್ಲಸ್ 1.5 ಇಂಚು ನಾನು ಫೋಲ್ಡ್ಗೋಸ್ಕರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಲೆಂತ್ನ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಈ ಥರ ಇಲ್ಲಿ ಈ ಥರ ಲೈನ್ ಹಾಕೊಂಡಿದ್ಮೇಲೆ ನನ್ನ ಆರ್ಮ್ ಹೋಲ್ ಬಂದು 16 ಇದೆ, ಡಿವೈಡೆಡ್ ಬೈ 2 ಅಂದರೆ 8 ಆಗುತ್ತೆ.
8ನ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಆ 8 ಇಂಚಸ್ನ ಹಾಫ್ ಮಾಡ್ಕೊತಾ ಇದ್ದೀನಿ, ಅಂದರೆ 4 ಇಂಚ್ ಬರುತ್ತೆ. ಆ 4 ಇಂಚ್ ಏನು ಮಾರ್ಕ್ ಬಂದಿದೆಯೋ ಅದನ್ನ ಡೌನ್ಗೆ ಈ ಥರ 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ಮೇಲ್ಗಡೆ ಶೇಪ್ಗೋಸ್ಕರ ನಾನು ಇಲ್ಲಿ 5 ಇಂಚಸ್ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫೈವ್ ಇಂಚಸ್ ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು 8 ಇಂಚಸ್ ಏನು ಮಾರ್ಕ್ ಮಾಡ್ಕೊಂಡಿದ್ನು ಅಲ್ಲಿಗೆ ಈ ಥರ ಸುಮ್ಮನೆ ಈ ಥರ ಒಂದು ಶೇಪ್ ಕೊಡ್ತಾ ಇದ್ದೀನಿ ಆರ್ಮ್ ಹೋಲ್ದು. ಇದಾದಮೇಲೆ ಇಲ್ಲಿ ನಮ್ಮದು ಸ್ಲೀವ್ ಫಿಟ್ಟಿಂಗ್ ಬಂದು 11 ಇದೆ, ಬೈ 2 ಅಂದರೆ 5.5 ಬರುತ್ತೆ, ಪ್ಲಸ್ 1.5 ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆಗೆ 5 ಇಂಚಸ್ ಏನು ಕೊಟ್ಟಿದ್ನೋ ಅದನ್ನ ಸ್ಟ್ರೈಟಾಗಿ ಕಟ್ ಮಾಡ್ತೀನಿ. ಆಮೇಲೆ ಈ ಶೇಪ್ನ ಕರ್ವ್ ಆಗಿ ಆರ್ಮ್ ಹೋಲ್ ಶೇಪ್ನ ಕೊಡ್ತಾ ಇದ್ದೀನಿ. ಇವಾಗ ನಾನು ಸ್ಲೀವ್ದು ಬಾಟಮ್ ಪಾರ್ಟ್ ಏನಿದೆಯೋ ಅಂದರೆ ಫಿಟ್ಟಿಂಗ್ ಕೊಡ್ತೀವಲ್ಲ ಆ ಪಾರ್ಟ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮೇಲ್ಗಡೆ ನಾನು 5 ಇಂಚಸ್ ಏನು ಬಿಟ್ಟಿದ್ದೀನೋ ಅಲ್ಲೂ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎರಡು ಸ್ಲೀವ್ ಟಾಪ್ ಮತ್ತು ಬಾಟಮ್ ಪಾರ್ಟ್ ಫಿನಿಶಿಂಗ್ ಆದಮೇಲೆ ಈ ಥರ ಇಟ್ಕೊಂಡು ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಆರ್ಮ್ ಹೋಲ್ಗೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕುರ್ತಿಯ ಮೇನ್ ಸೈಡ್ಗೆ ಸ್ಲೀವ್ನ ಮೇನ್ ಸೈಡ್ನ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ನಾನು ಆರ್ಮ್ ಹೋಲ್ ಸೈಡಿಂದ ಒಂದು 5 ಇಂಚಸ್ ಕಡೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮಿಡಲಲ್ಲಿ ಈ ಥರ ಪ್ಲೀಟ್ಸ್ ಕೊಡ್ತಾ ಇದ್ದೀನಿ, ಯಾಕಂದರೆ ಅದು ಇಲಾಸ್ಟಿಕ್ ಇದೆ ಬ್ಯಾಕಲ್ಲಿ, ಹಾಗಾಗಿ ನಾನು ಚಿಕ್ಕದಾಗಿ ಪ್ಲೀಟ್ಸ್ ಕೊಡ್ತಾ ಇದ್ದೀನಿ. ಇದನ್ನು ಯಾವ ಥರ ಅಟ್ಯಾಚ್ ಮಾಡಿದ್ನೋ ಹಾಗೆ ಇನ್ನೊಂದು ಸ್ಲೀವನ್ನು ಅದೇ ಥರ ಅಟ್ಯಾಚ್ ಮಾಡ್ಕೋಬೇಕು. ಇದಾದಮೇಲೆ ಫೈನಲ್ ಆಗಿ ಸ್ಲೀವ್ಸ್ನ ಸೈಡನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸ್ಲೀವನ್ನು ಅಟ್ಯಾಚ್ ಮಾಡಿದ್ಮೇಲೆ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ ನೋಡಿ.